ಸಾವುಕಾರರಿಗೆ ಜೈವಾಗ್ಲಿ, ಸಾವುಕಾರರಿಗೆ ಜೈವಾಗ್ಲಿ. ನಮ್ ಸಾವುಕಾರರು ಗೆದ್ದೆ ಬಿಟ್ರು. ನಮ್ ರಂಗಜ್ಜ ಹೇಳಂಗೇನೆ ನಮ್ ಸಾವುಕಾರರು ಕಡೆಗೂ ಗೆದ್ದೆ ಬಿಟ್ರು. ಸಾವುಕಾರ್ರಿ ಜೈವಾಗ್ಲಿ. ನಮ್ ಸಾವುಕಾರರು ಗೆದ್ದು ಬಿಟ್ರು, ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ರು. ಹ್ಞೂ, ಬಹಳ ಖುಷಿ ಆಗ್ತೈತೆ ಸಾವುಕಾರ್ರೆ ನಮ್ಗಂತೂನು. ಸಾವುಕಾರಿಗೆ ಜೈವಾಗ್ಲಿ. ಬೋರಜ್ಜ ನಿಮ್ಮ ಅಣ್ಣವ್ರು ಗೆದ್ದು ಬಿಟ್ರು, ಬೋರಜ್ಜ ಗೆದ್ದು ಬಿಟ್ರು. ಸಿಕ್ಕಾಪಟ್ಟೆ ಜನ ಆಡ್ಕೊಂತಿದ್ರು, ಸೋಲ್ತಾರೆ ಸೋಲ್ತಾರೆ ಸಾವುಕಾರರು ಸೋಲ್ತಾರೆ. ಯಾ ಅವ್ನ್ ಶಂಕರಣ್ಣನ ವಿರುದ್ಧ ನಿನ್ಕೊಂಡವ್ರು ಎಲ್ ಗೆಲ್ತಾರೆ, ಅವ್ರಿಗೆಲ್ಲ ಐತೆ ತಾಕತ್ತು ಗೆಲ್ಲ ಅಂತದ್ದು, ಹಂಗೆ ಹಿಂಗೆ ಅಂತ ಎಲ್ಲಾರು ಈ ಆಳ್ಸವ್ರದೇನೆ ಆಡ್ಕೊಂಡವ್ರದೇನೆ. ನಾವು ಸುಮ್ಕೆನೆ ಇದ್ದು ದೇವ್ರ ದಯದಿಂದ ನಮ್ಮ ಊರವ್ರು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡ್ಲಿಲ್ಲ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನಮ್ ಜನಗಳಿಗೆ ಗೊತ್ತಾಗಲ್ವಾ? ದುಡ್ಡಿದ್ ಮಾತ್ರಕ್ಕೆ, ಶ್ರೀಮಂತರಾದಿದ್ ಮಾತ್ರಕ್ಕೆ ಗೆದ್ದು ಬಿಡ್ತಾರ ಅವರು. ನಮ್ ಜನಗಳು ಕಡೆಗೂ ತೋರಿಸ್ಬಿಟ್ರು ನಮ್ ಜನಗಳು ಬಹಳ ಒಳ್ಳೆಯವರು. ಒಳ್ಳೆಯವರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಅಂತ ತೋರ್ಸ್ಕೊಟ್ಬಿಟ್ರು. ಸಾವುಕಾರಿಗೆ ಜೈವಾಗ್ಲಿ. ಬಿಡಲೆಕ್ಕಾಚಾರಿ, ಎಷ್ಟಂತ ಪದೇ ಪದೇ ಹೇಳಿದ್ದೆ ಹೇಳ್ತಿರ್ತೀಯ. ಆಗಿದ್ದಾಗೋಯ್ತು. ನಮ್ ಜನಗಳಿಗೆ ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಎಲ್ಲ ಗೊತ್ತಾಗುತ್ತಲ್ವೇನಾ? ನಾವೇನು ಎಲೆಕ್ಷನ್ ನಿನ್ಕೋಬೇಕಂತ ಏನು ಗ್ರಾಮ ಸಭೆಗೇನು ಹೋಗಿರಲಿಲ್ಲ ಕಣಲೆಕ್ಕಾಚಾರಿ. ಹೋಗಿರಲಿಲ್ಲ ಕಣ್, ಸುಮ್ಕಿರು. ಏನಾತ್ಲಾಗ ಆಗೋಯ್ತು ಅತ್ಲಾಗಿ ಸುಮ್ಕ ಆಗ್ಬಿಡ್ಬೇಕು. ಇವಾಗ ಪದೇ 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 ಅದೇ ಇದು ಮಾಡ್ತಿರ್ಬಾರ್ದು. ಖುಷಿ ಆಗೈತೆ, ಖುಷಿಯಿಂದ ಇರೋಣ. ಅದನ್ನ ಬಿಟ್ಬಿಟ್ಟು ಬೇರೆಯವ್ರಿಗೆಲ್ಲಾರ್ಗು ಹಿಂಸೆ ಮಾಡೋದು, ಬೇರೆಯವ್ರಿಗೆ ಒಂಥರ ಅಣಗ್ಸೋದು ಬೇಡ ಕಣಲೆಕ್ಕಾಚಾರಿ. ಎಲ್ಲ ಸುಮ್ಕಿರಿ ಸಾವುಕಾರ್ರೆ, ನೀವು ಚೆನ್ನಾಗಿ ಹೇಳ್ತಿದ್ದೀರಾ. ನೀವು ನಾವ್ಯಾಕೆ ಬೇರೆಯವ್ರಿಗೆ ಅಣಗ್ಸನ? ಅಪ್ಪಿ ತಪ್ಪಿ ಏನಾದ್ರೂ ಅವ್ನ್ ಶಂಕರಣ್ಣ ಏನಾದ್ರು ಗೆದ್ದು ಬಿಟ್ಟಿದ್ದಿದ್ರೆ ಅವ್ರಿಗೆ ಹಿಡಿಯಕ್ಕಾದ್ರೆ ಆಗ್ತಿತ್ತ, ಅವ್ರಿಗೆ ನಿಲ್ಸಕ್ಕಾದ್ರೆ ಆಗ್ತಿತ್ತ, ಅವ್ರಿಗೆ ಎಷ್ಟು ದುರಂಕಾರ ಬಂದಿತ್ತು, ಎಷ್ಟು ಜಂಬ ಬಂದಿತ್ತು ಅಂತ ನನಗ್ ಮಾತ್ರ, ನಮ್ಮ ಊರವ್ರಿಗೆ ಮಾತ್ರ ಗೊತ್ತೈತೆ. ನೀವೇನೋ ಹೇಳ್ತಿದ್ರ ಸುಮ್ಕಿರು ಸುಮ್ಕಿರು ಅಂತ. ಎಷ್ಟು ತರದ್ ಹಿಂಸೆ ಮಾಡಿದಾರೆ ಗೊತ್ತಾ ಅವರು, ಎಷ್ಟು ದುರಂಕಾರದಿಂದ ಮಾತಾಡಿದ್ದಾರೆ ಅಂತ. ಇಡೀ ಊರಲ್ಲೇನೆ ನಮ್ಗೆ ಯಾರು ಸೋಲ್ಸಕ್ಕೇನೆ ಆಗಲ್ಲ. ನಾವೇ ಇನ್ಮೇಲಿಂದ ಗೆಲ್ಲೋದು ನಾವೇನೇನೆ. ನಮ್ ವಿರುದ್ಧ ನಿನ್ಕಣಕ್ಕೂ ತಾಕತ್ತಿಲ್ಲ, ಹಂಗೆ ಹಿಂಗೆ ಅಂತ ಅಲ್ಲ ಎಷ್ಟು ಆಡ್ಕಣವ್ರು ಅವರು. ಓಹೋ ಏನಪ್ಪ ಸಾವುಕಾರ, ಕಡೆಗೊಂದು ಗೆದ್ದು ಬಿಟ್ಟಲ್ಲೋ. ಸಾವುಕಾರ ಬಾಳ ಖುಷಿ ಆಯ್ತು ಕಣಪ್ಪ, ಬಾಳ ಖುಷಿ ಆಯ್ತು. ಗೌಡ್ರೆ ಗೌಡ್ರೆ, ನಿಮ್ಮಂತರ ಆಶೀರ್ವಾದದಿಂದ ಹೆಂಗ ನಮ್ಮಣ್ಣ ಕಡೆಗೊಂದು ಜಯಶೀಲರ ಆಗ್ಬಿಟ್ರು ಗೌಡ್ರೆ, ಜಯಶೀಲರ ಆಗ್ಬಿಟ್ರು. ಬಾಳ ಖುಷಿ ಆಗ್ತೈತೆ ಗೌಡ್ರೆ, ನನಗೆ ಬಾಳ ಖುಷಿ ಆಗ್ತೈತೆ. ಕಡೆಗೊಂದು ನಮ್ಮ ಅಣ್ಣ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ರು. ನಮ್ಮೂರ್ ಜನಗಳು ಮೋಸ ಮಾಡಿಲ್ಲ ಗೌಡ್ರೆ, ನಮ್ಮೂರ್ ಜನಗಳು ದೇವ್ರಿದ್ದಂಗೆ. ಕೆಟ್ಟವ್ರು ಯಾರು ಒಳ್ಳೆಯವ್ರ ಅಂತ ಕರೆಕ್ಟ್ ಆಗಿ ಪರಿಶೀಲನೆ ಮಾಡ್ಬಿಟ್ಟು ನಮ್ಮೂರವರು ನಮ್ಮ ಅಣ್ಣಂಗೆ ಒಳ್ಳೆ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ರು ಗೌಡ್ರೆ, ಗೆಲ್ಲಿಸ್ಬಿಟ್ರು. ಗೌಡ್ರೆ ಬಂದ್ರ ಗೌಡ್ರೆ, ನಿಮ್ಮ ಹತ್ರನೇ ಬರ್ತಿದ್ದೆ, ನಿಮ್ಮ ಮನೆ ಹತ್ರನೇ ಬರ್ತಿದ್ದೆ. ಅಷ್ಟ್ರಲ್ಲಿ ನೀವೇ ಬಂದ್ರಲ್ಲ ಗೌಡ್ರೆ. ನಿಮ್ಗೆ ಹುಡ್ಕೊಂಡಂತ ನಿಮ್ಮಂತರ ಆಶೀರ್ವಾದ ತಗೋಣ ಅಂತಾನೆ ಬರ್ತಿದ್ದೆ ಗೌಡ್ರೆ. ನಿಮ್ಮಂತರಿಂದ ನಾನು ನಮ್ಮೂರ ಜನಗಳಿಂದ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಕರೆಕ್ಟ್ ಆಗಿ ತಿಳ್ಕೊಂಡು ನಮ್ಮೂರವ್ರು ಎಲ್ಲಾರು ಕೂಡ ನನಗೆ ಎಲೆಕ್ಷನ್ಗೆ ಓಟ್ ಹಾಕ್ಬಿಟ್ಟು ಗೆಲ್ಸಿದ್ದಾರೆ ಗೌಡ್ರೆ. ಬಹಳ ಖುಷಿ ಆಯ್ತು ಗೌಡ್ರೆ, ಬಹಳ ಖುಷಿ ಆಯ್ತು. ಹೆಂಗ ಮೋಸ್ಗಾರರ ಮುಂದೆ ನಾನು ತಲೆ ಬಗ್ಗಿಸ್ತಲೆ ಹೆಂಗ ನಿನ್ಕೊಂಡು ಮಾತಾಡಂಗೆ, ನಮ್ಮೂರಿಗೆ ಒಳ್ಳೆ ಕೆಲಸ ಮಾಡಂಗೆ, ಕೆಲಸ ಕಾರ್ಯ ಮಾಡಂಗೆ, ಒಳ್ಳೊಳ್ಳೆ ಕೆಲಸಗಳು ಮಾಡ್ಸಂಗೆ ನನ್ಗೆ ಹೆಂಗ ಎಲೆಕ್ಷನ್ ಅಲ್ಲಿ ಗೆಲ್ಸಿದ್ದಾರೆ ಗೌಡ್ರೆ. ಹೆಂಗ ಬಿಡಪ್ಪ. ಸಾವುಕಾರ ಹೆಂಗ ಒಳ್ಳೇದಾಗ್ಲಿ ಕಣ್ ಬಿಡ, ಭಗವಂತ ಒಳ್ಳೇದ್ ಮಾಡ್ಲಿ. ಈ ಊರಿಗೇನೆ ನೋಡಪ್ಪ, ಬರೀ ಗೆಲ್ಲದಷ್ಟೇ ಅಲ್ಲ ಕಣೋ. ಸಾವುಕಾರ, ಇನ್ಮೇಲಿಂದ ನಿನಗೆ ಜವಾಬ್ದಾರಿ ಬಾಳ ಆಗ್ಬಿಡ್ತು. ಇಷ್ಟು ದಿವಸ ನಿಮ್ಮನೆ ಕೆಲಸ, ನಿಮ್ ತೋಟದ ಕೆಲಸ, ಹೊಲದ ಕೆಲಸ ಅಂತ ಮಾಡ್ಕೊಂಡು ತಿರ್ಗಾಡ್ತಿದ್ದೆ. ಇನ್ಮೇಲಿಂದ ತೋಟ ಹೊಲ ಅಂತ ಬಿಟ್ಬಿಡ್ಬೇಕು ಕಣಪ್ಪ. ನೀನು ಮಾಡ್ಬೇಕು, ನಿಮ್ಮನೇನು ಕೆಲಸ ಮಾಡ್ಕ ಬೇಡ ಅಂತ ಹೇಳಿಲ್ಲ. ಈಗ ನಿನಗೆ ಜನನಾಯಕ ಅಂತ ನಮ್ಮೂರು ಜನಗಳು ಒಂದು ಒಳ್ಳೆ ಇದು ಮಾಡುತ್ತೆ. ನಮ್ಮೂರಿಗೆ ಏನೋ ಒಂದು ನಿನ್ ಮೇಲೆ ನಂಬಿಕೆ ಇಟ್ಕೊಂಡ್ಬಿಟ್ಟು ನಮ್ಮ ಸಾವುಕಾರರು ಊರ್ ಜನಗಳಿಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಿನಗೆ ಜನನಾಯಕರಾಗ್ಬಿಟ್ಟು ನಿನಗೆ ಓಟ್ ಹಾಕ್ಬಿಟ್ಟು ಗೆಲ್ಸಿದ್ದಾರೆ. ಅದರಂತೆ ನೀನು ಊರ್ ಜನಗಳಿಗೆ ಆ ಒಂದು ನಂಬಿಕೆನ ಉಳಿಸ್ಕೋಬೇಕು. ಮುಂದಿನ ಸಲ ಎಲೆಕ್ಷನ್ ಕೂಡ ನೀನ್ ನಿನ್ಕೊಳ್ಳಲ್ಲ ಅಂದ್ರೂ ಕೂಡ ನಮ್ಮ ಜನಗಳೇ ನಿಲ್ಲಿಸ್ಬಿಟ್ಟು ನೀನು ಗೆಲ್ಲಿಸ್ಬೇಕು. ಹಂಗೆ ನೀನು ಅವ್ರ ಮೇಲೆ ಆ ಒಂದು ನಂಬಿಕೆನ ಉಳಿಸ್ಕೋಬೇಕು. ಊರು ಕಷ್ಟ ಅಂತ ಬಂದ ತಕ್ಷಣ ಸಹಾಯ ಮಾಡಬೇಕು. ಯಾರಿಗೇನ್ ಗೊತ್ತಾಗಲ್ವ ಪಾಪ, ಮನೆ ಹತ್ರ ಕರೆಂಟ್ ಇರುತ್ತೆ, ಕೆಲವು ಟೈಮ್ ಇರಲ್ಲ, ಅವೆಲ್ಲ ನೋಡ್ಕೋಬೇಕು. ಬೀದಿ ಲೈಟ್ಗಳು ಆಗ್ಲಿ, ಚರಂಡಿ ವ್ಯವಸ್ಥೆಗಳಾಗ್ಲಿ, ರಸ್ತೆಗಳಾಗ್ಲಿ, ಜನಗಳಿಗೆ ಕುಳಿಯೋ ನೀರಿನ ವ್ಯವಸ್ಥೆ ಆಗ್ಲಿ, ಪ್ರತಿ ಒಂದೂ ಕೂಡ ಅವ್ರ ಕಷ್ಟ ಸುಖಕ್ಕೆ ಆಲೈಸ್ಬೇಕಣಪ್ಪ. ಬರೀ ನೀನು ಗೆದ್ದು ಬಿಟ್ಟೆ ಅಂತ ಖುಷಿ ಪಡೋದಲ್ವೆಲ್ಲ ಅಲ್ಲ ಕಣಪ್ಪ ಸಾವುಕಾರ. ಕಷ್ಟ ಸುಖಕ್ಕೆ ಹಾಕ್ಬೇಕು. ಇನ್ಮೇಲಿಂದ ನಿನ್ಗೆ ಜವಾಬ್ದಾರಿ ಬಾಳ ಆಯ್ತು, ಸರಿನಾ? ನೀನೇನಾದ್ರು ಹಿಂಗೆ ಮೊದ್ಲಂಗೇನೆ ಮಾಡ್ಕೊಂಡು ಹೋದ್ರೆ ಜನಗಳಿಗೆ ಕೆಲಸ ಕಾರ್ಯ ಏನು ಮಾಡ್ಕೊಡ್ದಲ್ಲೇ ಇದ್ರೆ ಏನ್ ಅನ್ಕೊಳ್ತಾರೆ ಹೇಳು? ರಂಗಜ್ಜನ ಹೆಸರು ಕಣಪ್ಪ ಕೆಟ್ಟದ್ದು ಬರೋದು, ರಂಗಜ್ಜನ ಹೆಸರು. ನಾವು ರಂಗಜ್ಜನ ಕಡೆ ನೋಡ್ಬಿಟ್ಟು ಅವ್ರ ಅಣ್ಣ ಅಂತ ಓಟ್ ಹಾಕಿವು, ಆದ್ರೆ ಅವ್ರ ಅಣ್ಣ ನೋಡಿದ್ರೆ ಈಗ ಹಿಂಗ್ ಮಾಡ್ತಿದಾರಂತ ಅನ್ನಿಸ್ಕೋಬಾರ್ದು ಸಾವುಕಾರ, ಸರಿನಾ? ನೀನು ಎಷ್ಟೋ ಜನ್ಮ ಪುಣ್ಯ ಮಾಡಿದ್ಯಾ ಕಣಪ್ಪ. ಜನಗಳು ಸೇವೆ ಮಾಡೋದಂದ್ರೆ ಏನು ದೇವ್ರ ಕೆಲಸ ಮಾಡ್ದಂಗೆ ಕಣಪ್ಪ, ದೇವ್ರ ಕೆಲಸ ಮಾಡ್ದಂಗೆ.
ಒಳ್ಳೇದಾಗ್ಲಿ ಕಣಪ್ಪ, ಭಗವಂತ ಒಳ್ಳೇದ್ ಮಾಡ್ಲಿ. ಖುಷಿ ಆಗೋಯ್ತು ನನ್ಗೂನು, ಬಹಳ ಖುಷಿ ಆಯ್ತು. ನೋಡ್ರಿ ಗೌಡ್ರೆ, ಹೆಂಗೆಂಗೋ ಹೋಗ್ಬಿಟ್ಟು ಅದ್ ಏನೇನೋ ಆಗೋಯ್ತು. ನಾವೇನು ಎಲೆಕ್ಷನ್ ನಿನ್ಕೋಬೇಕಂತ ಹೋಗ್ಲಿಲ್ಲ, ಗ್ರಾಮ ಸಭೆಗೇನು ಬರ್ಲಿಲ್ಲ ಗೌಡ್ರೆ. ನೀವ್ ಕರೆದ್ರಿ ಗ್ರಾಮ ಸಭೆಗೆ ಎಲ್ಲರಿಗೂ ಬರ್ಬೇಕು ಕಣಪ್ಪ. ಊರ್ನಲ್ಲಿ ಎಲೆಕ್ಷನ್ ನಡೆಯುತ್ತಂದ್ರೆ ಯಾರ್ಯಾರು ನಿನ್ಕೊಂತೀರಾ ಏನು ಎತ್ತ ಅಂತೆಲ್ಲ ಮಾತಾಡ್ಬೇಕು. ಬರ್ರಿ ಎಲ್ಲಾರು ನನ್ ಗ್ರಾಮ ಸಭೆಗಂತ ಕರೆದ್ರು. ನಾವು ನಿಮ್ ಮಾತು ಮೀರಬಾರ್ದು ಅಂತ ಬಂದು ನಾನು ನಮ್ಮ ಅಣ್ಣ ತಿಪ್ಟೂರಿಗೆ ಹೊರಟಿದ್ದು ಟೌನಿಗೆ ಕೆಲ್ಸಕ್ಕಂತೀನಿ. ಏನೋ ಒಂದ್ ಸ್ವಲ್ಪ ಕೆಲ್ಸ ಇತ್ತು. ಆಮೇಕಿಂದ ನೀವು ನಿಲ್ಸ್ಕೊಂಡ್ರಲ್ಲ, ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದು ಅಲ್ಲ. ನಮ್ಗೆ ದಿಟ್ಟಿಸ್ಕೊಂಡು ನೋಡ್ಬಿಟ್ಟು ಅವನು ಶಂಕರಣ್ಣ ಅವನು ನಮ್ಗೆದೇನೆ ರೇಗಾಡ್ಸೋದು. ನಮ್ ಮುಂದೆ ಈ ಊರಲ್ಲಿ ನಿಂತ್ಕೊಂಡು ಗೆಲ್ಲ ಅಂತ ತಾಕತ್ ಯಾರಿಗೈತೆ? ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಗೌಡ್ರೆ, ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳ್ರಿ? ಯಾರಿಗೆ ತಾನೇ ಹೆಂಗಾಗುತ್ತೆ ಹೇಳ್ರಿ? ನನಗೆ ತಡಿಯಕ್ ಆಗ್ತಿರಲ್ಲ, ಹೊಟ್ಟೆಲ್ಲ ಉರ್ದೋಗಂಗಾಯ್ತು. ನನ್ಗೆ ಎಷ್ಟು ಬೇಜಾರಾಯ್ತಂದ್ರೆ, ಅಲ್ಲ ಊರವ್ರಾಗ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ ಅಲ್ಲ. ಹಂಗಾದ್ರೆ ಈ ಊರಿನಲ್ಲಿ ಯಾರಿಗೂ ತಾಕತ್ ಅನ್ನೋದೇ ಇಲ್ವಾ ಅವ್ರ ಮುಂದೆ ನಿಂತ್ಕೊಂಡು ಧೈರ್ಯವಾಗಿ ಮಾತಾಡೋದಂಥದ್ದು? ಹಂಗ ಅನಿಸ್ಬಿಡ್ತು ನನಗೆ ಗೌಡ್ರೆ, ಬಹಳ ಬೇಜಾರಾಗೋಯ್ತು. ನೋಡ್ರಿ, ಯಾವತ್ತೂ ಮನುಷ್ಯಂಗೆ ದುರಾಂಕಾರ ಅನ್ನೋದು ಬರಬಾರ್ದು ಗೌಡ್ರೆ, ಬರಬಾರ್ದು. ಆಯ್ತು ಬಿಡೋ ರಂಗಜ್ಜ, ಹೋಗ್ಲಿ ಅತ್ಲಾಗಿ ಇನ್ನೇನು ಮಾಡಕ್ಕಾಗುತ್ತೆ. ಅಷ್ಟೇ ಕಳ್ಳ, ಮನುಷ್ಯ ಅವ್ರವ್ರ ದುರಾಂಕಾರದಿಂದ ಅವ್ರವ್ರ ಜಮ್ದಿಂದ ಅವ್ರವ್ರ ಒಂದು ಬೆಲೆ ಗೌರವನ ಕಳ್ಕೊಂಡ್ಬಿಡ್ತಾರಂತ ಹೇಳ್ತಾರಲ್ಲ. ಇವ್ ಶಂಕರಣ್ಣ ನೋಡೇ ಹೇಳ್ಬಿಡ್ಬೇಕು ನಾವು. ಜನಗಳು ನಾವು 2 ಸಲ ಗೆಲ್ಸಿದ್ರ ಕಳ್ಳ ಅವನಿಗೆ. 2 ಸಲ ಗೆಲ್ಸಿದಾರೆ. ಜನಗಳು ನೋಡ್ತಾರೆ ಅವನ್ ಏನ್ ಕೆಲಸ ಮಾಡ್ತಾನೆ, ಒಳ್ಳೇದೇನ್ ಮಾಡ್ತಾನೆ, ಕೆಟ್ಟದೇನ್ ಮಾಡ್ತಾನೆ ಅಂತ. ಎಷ್ಟೋ ಜನ ನಮ್ಮೂರಲ್ಲೇನೆ ಹೇಳ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಕರೆಂಟ್ ಬಲ್ಪ್ ಬರ್ತಿಲ್ಲ ಕಾರಣ, ಬಲ್ಪ್ ಕೆಟ್ಟೋಗ್ಬಿಟ್ಟೈತೆ, ಒಂದ್ ಸ್ವಲ್ಪ ಬಲ್ಪ್ ರೆಡಿ ಮಾಡ್ಸಕ್ ಹೇಳೋಣ ಅಂದ್ರೆ, ಹೋಗ್ರಮ್ಮ ಸುಮ್ಕೆ, ಹೋಗಪ್ಪ ಸುಮ್ಕೆ, ನಮ್ ಕೆಲ್ಸ ನಮ್ಗೆ, ಬಲ್ಪ್ ಹಾಳು ಮಾಡ್ಕೊಂಡ್ಬಿಡೋದಕ್ಕೆ ನಾವೇನು ಮಾಡಕ್ಕಾಗುತ್ತೆ, ಪದೇ ಪದೇ ಹಾಕೋದಕ್ಕಾಗುತ್ತಾ ಅಂತ ಹೇಳ್ತಾರಂತೆ. ಚರಂಡಿಲ್ ನೀರೆಲ್ಲನೂ ಅಲ್ಲೇ ನಿಂತ್ಕೊಳ್ತಾವಂತೆ, ಅದನ್ನ ಸ್ವಲ್ಪ ರೆಡಿ ಮಾಡಿಸೋಣ ಅಂದ್ರೆ ಅದಕ್ಕೂ ಏನ್ ಬೇಕಂಗ್ ಮಾತಾಡ್ತಾನಂತೆ. ಜನಗಳೇನ್ ದಡ್ರ ಅನ್ಕೊಂಡ್ಬಿಟ್ಟಿದ್ಯಾ? ಈಗೆಲ್ಲ ಬಹಳ ಬುದ್ಧಿವಂತರಾಗಿದಾರ ಕಣಪ್ಪ. ಅವನು ಚೆನ್ನಾಗಿ ಮಾತಾಡಿದ ತಕ್ಷಣ ಇವಾಗ ಓಟ್ ಹಾಕ್ಬಿಡ್ತಾರ. ಬಿಡು, ಈಗ ಅವಂದೆಲ್ಲ ಮಾತಾಡಿ ಏನ್ ಪ್ರಯೋಜನ ಬಂತು? ಹೆಂಗ ಬಿಡ್ರಪ್ಪ, ಹೆಂಗ ಒಳ್ಳೇದಾಯ್ತು. ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಿ, ಊರ್ಗ್ ಒಳ್ಳೇದಾಗ್ಬೇಕು, ಊರ್ ಜನಗಳಿಗೆ ಒಳ್ಳೇದಾಗ್ಬೇಕು ಕಣ ರಂಗಜ್ಜ. ಆಟೆಯ ಪಾಪ ರಂಗಪ್ಪ ಗೌಡ್ರೆ, ಇವಾಗ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಸುಮ್ನೆ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ. ಮೊದ್ಲು ಊರ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು, ಎಲ್ಲಾರು ಕಾಯ್ತಿದ್ದಾರೆ. ಬನ್ನಿ ಹೋಗೋಣ, ಮೊದ್ಲು ಊರ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರೋಣ. ನಡಿಯಪ್ಪ ಸಾವ್ಕಾರ, ಹಂಗಾರೆ ಹೋಗ್ ಅನ್ಕೊಂಡ್ ನಡಿಯಪ್ಪ, ಪೂಜೆ ಮಾಡಿಸ್ಕೊಂಡ್ ಬರೋಣ. ಅಯ್ಯೋ, ಇವ್ರೇನಪ್ಪ ಇವ್ರು ಇನ್ನು ಇಲ್ಲೇ ಇದಾರೆ, ಇನ್ನು ಹೋಗಿಲ್ವಾ? ಥೋ, ಒಳ್ಳೆ ಕತೆ ಆಗೋತಲ್ಲಪ್ಪೋ. ನಮ್ ಸಾವ್ಕಾರರು ಬೇರೆ ಕೋಪ ಮಾಡ್ಕೊಂಡು, ಈ ಶಂಕರಣ್ಣವ್ರು ಬೇರೆ ಇದೇ ದಾರಿಲಿ ನಾನ್ ಬೇರೆ ಕರ್ಕೊಂಬಂದು ಕೋಪ ಬೇರೆ ಮಾಡ್ಕೊಂಡಿದ್ರು. ಬರಲ್ಲ ಅಂದ್ರೂ ಹಿಂಸೆ ಮಾಡಿ ನಾನ್ ಕರ್ಕೊಂಬಂದ್ಬಿಟ್ಟು ಇವಾಗ ತಿರ್ಗಾ ಇವ್ರ ಮಧ್ಯದಲ್ಲೇ ಸಿಗಾಕಣಂಗ ಆಯ್ತಲ್ಲಪ್ಪ. ಇನ್ನು ಅದೆಷ್ಟು ಕೋಪ ಮಾಡ್ಕೊಂತಾರೆ ಏನ? ಶಂಕರಜ್ಜ, ಅಲ್ಲಿ ನೋಡಲ್ ಯಾರು ಬಂದು? ಒಳ್ಳೆ ಟೈಮಿಗೆ ಬಂದ್ರು ಅಲ್ವಾ? 7 ಮಾಡಿಸಿದ ಟೈಮಿಗೆ ಬಂದ್ರು. ಆ ಶಂಕರಣ್ಣನೂ, ಅವ್ರ ಅಣ್ಣ ಶೇಖರಣ್ಣ, ಅವನು ಸಿದ್ದಣ್ಣ, ಎಲ್ಲಾರು ಒಳ್ಳೆ ಟೈಮಿಗೆ ಬಂದ್ರು. ನಮ್ಮ ಮೇಲೆ ಚಾಲೆಂಜ್ ಮಾಡಿದ್ರಲ್ಲ, ನೀನು ಇದ್ದಲ್ಲ ಚಾಲೆಂಜ್ ಮಾಡ್ಬೇಕಾದ್ರೆ. ಅದರಂತೆ ನಮ್ಮ ಸಾವುಕಾರರಿಗೆ, ರಂಗಜ್ಜ ಅವ್ರಿಗೆ ಹೂವಿನಾರ ಹಾಕ್ಬೇಕು ಅವರು. ಬಿಡಬಾರ್ದು. ಅವರು ಜಂಬ ಜಾಸ್ತಿ ಐತೆ. ಅವ್ರೇನಾರು ಗೆದ್ದಿದ್ರೆ ಸುಮ್ಕೆ ಹಾಕ್ತಿದ್ರ? ನಮ್ಮ ಹತ್ರ ಹೂವಿನಾರ ಹಾಕಿಸ್ಕೊಂತೀರಲ್ವಾ? ಹಂಗಾಗಿ ಅವ್ರ ಹತ್ರ ಹೂವಿನಾರ ಹಾಕಿಸ್ಲೇಬೇಕು. ಹೇಳ್ರಿ ಶಂಕರಾಚಾರ್ಯ, ನೀವೇ ಹೇಳ್ರಿ ಬಂದ್ರಿಟ್ಟು. ಪಾಪ ಅಲ್ವಾ ಚಾಲೆಂಜ್ ಮಾಡಿದ್ದ? ಅಬ್ಬಬ್ಬಬ್ಬಬ್ಬಬ್ಬ, ಅದೇನ್ ದುರಾಂಕಾರದಿಂದ ಮಾಡಿದ್ರು ಚಾಲೆಂಜು. ಆ ಶೇಖರಣ್ಣನೂ ಸಿದ್ದಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು ನೀವೇನಾದ್ರೂ ಸೋತೋಗ್ಬಿಟ್ರೆ ಆ ರಂಗಜ್ಜ, ನೀನು, ಸಾವುಕಾರರು, ಗೌಡ್ರು ಎಲ್ಲಾರು ಸೇರ್ ಹೂವಿನಾರ ಹಾಕ್ಬೇಕು ಅಂತ ಹೇಳಿದ್ರು ಅಲ್ವಾ? ಮಾಡ್ತೀನಿ ಕಣ್ ತಡಿ ಇವಾಗ. ಒಳ್ಳೆ ಟೈಮಿಗೆ ಬಂದಿದ್ದಾರೆ ಮಾತ್ರ, ಬರೋದು ಬಂದಿದ್ದಾರೆ ಮಾತ್ರ ಒಳ್ಳೆ ಟೈಮಿಗೆ ಬಂದಿದ್ದಾರೆ. ಅದೇನ್ ದುರಾಂಕಾರ, ಅದೇನ್ ಜಂಬ ಇತ್ತು ಇವರಿಗೆ. ಇವ್ರು ಜಂಬ ಕರಗಿಸ್ಬೇಕು ಅಂದ್ರೆ ಇವಾಗ ಒಳ್ಳೆ ಟೈಮ್ ಮಾತ್ರ. ಹೂವಿನಾರ ಹಾಕ್ಲೇಬೇಕು ಸಾವುಕಾರಿಗೂನು ರಂಗಜ್ಜಂಗೂನು, ಅಷ್ಟೇ. ಇದ್ಯಾಕಲ್ಲ ಶಂಕರಜ್ಜ ಹಿಂಗ್ ಅಡ್ಡ ನಿನ್ಕೊಂಡ್ಬಿಟ್ಟೆ? ನಡಿಯಲ್ಲ ಹೋಗೋಣ, ದೇವಸ್ಥಾನ ಹತ್ರ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿರಿ ಹಿಂಗ್ ನಿನ್ಕೊಂಡಿದ್ಯಲ್ಲ. ನಡಿ ಬೇಗ ಹೋಗಿ ಪೂಜೆ ಮಾಡಿಸ್ಕೊಂಬರ ಅನ್ಕೊಂಡು ನಡಿರೋ. ಇಲ್ಲಿ ನಿನ್ಕೊಂಡು ಏನ್ ಪ್ರಯೋಜನ ಬಂತು? ಗೌಡ್ರೆ ತಡೀರಿ ಗೌಡ್ರೆ, ಒಂದ್ ಈಟು ಒಂದ್ 10 ನಿಮಿಷ ತಡೀರಿ ಗೌಡ್ರೆ, ಒಂದ್ ಸ್ವಲ್ಪ ಕೆಲಸ ಐತೆ, ತಡೀರಿ ಗೌಡ್ರೆ. ಇನ್ನೊಂದು ಪಂಚಾಯತ್ಗೆ ಮಾಡ್ಬೇಕು ನೀವು ಇವಾಗ. ಏನ್ರಿ ಶಂಕರಣ್ಣರೇ, ಒಳ್ಳೆ ಟೈಮಿಗೆ ಬಂದಿದ್ದೀರಾ ಕಣ್, ಬರ್ರಿ. ತಿರ್ಗಾ ಏನಾಯ್ತಲ್ಲ ಶಂಕರಜ್ಜ ನಿನ್ಗೆ? ಗೌಡ್ರೆ ಯಾತು ಇಲ್ಲ. ಶಂಕರಣ್ಣರೇ, ಸಿದ್ದಣ್ಣ ಬಾರ ಇಲ್ಲಿ ಮುಂದೆ ಬಾರ. ಒಂದ್ ಚಾಲೆಂಜ್ ಮಾಡಿದ್ರಿ ಅಲ್ವಾ ನೀವು? ಓಟ್ ಗೆಲ್ಲೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಚಾಲೆಂಜ್ ಮಾಡಿದ್ರಿ. ಓಟ್ನಲ್ಲಿ ಏನಾದ್ರೂ ನಾವು ಗೆದ್ರೆ ನೀವು ನಮಗೂ ಹೂವಿನಾರ ಹಾಕ್ಬೇಕು, ನೀವು ಗೆದ್ರೆ ನಾವು ಹೂವಿನಾರ ಹಾಕ್ತೀವಂತ ಹೇಳಿದ್ರಿ ತಾನೆ ಸಾವುಕಾರಗುನು ರಂಗಜ್ಜಂಗುನು. ಅದರಂತೆ ನಡ್ಕೊಂಡಿರೋ ಪ್ರಕಾರ ನೀವು ಹೂವಿನಾರನ ನಮ್ಮ ರಂಗಜ್ಜಂಗುನು ನಮ್ಮ ಸಾವುಕಾರಗುನು ಹಾಕ್ಲೇಬೇಕು.
ನಾವು ಬಿಡುಗಡಲ್ಲ. ಚಾಲೆಂಜಲ್ಲಿ ಚಾಲೆಂಜ್ ಅಂದರೆ ಚಾಲೆಂಜೇನೆ. ನಾವೇನಾದ್ರೂ ಸೋತೋಗ್ಬಿಟ್ಟಿದ್ರೆ ನೀವು ಬಿಡ್ತಿದ್ರಾ? ಹೂವಿನಾರ ಹಾಕ್ಲೇಬೇಕು ಅಂತ ಎಷ್ಟು ಹಿಂಸೆ ಮಾಡ್ತಿದ್ರಿ. ನಾವು ಬಿಡುಗಡಲ್ಲ, ಹೂವಿನಾರ ಹಾಕ್ಲೇಬೇಕು ನೀವು. ನಮ್ಮ ರಂಗಜ್ಜು ಕತ್ತಿಗೂನು ಕೊರಳಿಗೂನು ಸಾವುಕಾರ ಕೊರಳಿಗೂನು ಹಾಕ್ರಿ ಹೂವಿನಾರ. ನೋಡ್ದೆಲ್ಲ ಸಿದ್ದಣ್ಣ, ನೀನು ಮಾಡಿದ ಒಂದೊಂದೆರಡೆರಡಲ್ಲ. ನೀನು ಮಾಡಿದ ತಪ್ಪಿಗೆ ನನಗೆ ಮೊದಲೇ ಸೋತೋಗಿದ್ದೀನಂತ ತಡಿಯೋಕ್ಕಾಗ್ತಿಲ್ಲ. ನನಗೆ ಹೊಟ್ಟೆಲ್ಲ ಉರಿದೋಗಂಗೆ ಆಗ್ತೈತೆ. ಅದರಲ್ಲಿ ಇವ್ನು ಬೇರೆ ಕೇಳಬೇಕಾ ಇವ್ರದು? ನನಗೆ ತಡಿಯೋಕ್ಕಾಗ್ತಿಲ್ಲ ಕಳ್ಳ. ನನಗೆ ಹೊಟ್ಟೆ ಎಲ್ಲ ಉರಿದೋಗಂಗೆ ಆಗ್ತೈತೆ. ನನಗಾಗಿರೋ ಮೋಸಗಳಿಗೆ ತಿರ್ಗಾ ಇವ್ನು ಹೇಳ್ದಂಗೆ ಇವನು ಮಾತು ಕೇಳ್ಕೊಂಬಿಟ್ಟು ನಾನು ಹೂವಿನಾರ ಹಾಕೊಂಬರೋಣ ಎಲ್ಲಾರ್ಗು. ಈಗ ಹೂವಿನಾರ ಹಾಕೊಂಬರೋದೇನೋ? ನನಗೆ ಆಗ್ತಿರೋ ಅವಮಾನಕ್ಕೆ ಸುಮ್ಕಾರು ಇಲ್ದವೆಲ್ಲ ಚಾಲೆಂಜ್ ಬೇರೆ ಮಾಡಿಬಿಟ್ಟಲ್ಲ ನೀನು. ನಿನ್ನ ಚಾಲೆಂಜಿಂದಾನೆ ನೋಡಿ ಇವಾಗ ನನಗೆ ತಲೆ ಬಗ್ಸಂಗೆ ಆಗ್ತೈತೆ ನನಗೆ. ಅಯ್ಯೋ ಅದು ಸಾವುಕಾರ್ರೆ, ನಾನೇನು ಬೇಕು ಬೇಕು ಅಂತ ಮಾಡೋದು. ನನ್ಗೇನು ಗೊತ್ತು, ನೀವು ಗೆಲ್ತೀರಾ, ಗ್ಯಾರಂಟಿ ಗೆದ್ದೇ ಬಿಡ್ತೀರಾ ಅಂತ ಒಂದು ಆಸೆಯಿಂದ, ಒಂದು ಭರವಸೆಯಿಂದ ನಿಮ್ಗೇನಾರ ಗೊತ್ತಿತ್ತ? ನೀವು ಗೆಲ್ತೀವಿ ಅಂತ ತಾನೇ ಹೇಳಿದ್ದು. ಆ ಜೋಶ್ ಮೇಲೆ ನಾನು ಚಾಲೆಂಜ್ ಮಾಡೇ ಬಿಟ್ಟೆ. ಅದಕ್ಕೆ ನೀವು ಒಪ್ಕೊಂಡ್ರಲ್ಲ. ಈಗ ನನ್ನ ಮೇಲೆ ರೇಗಾಡಿದ್ರೆ ನಾನು ಏನು ಮಾಡೋಣ ಸಾವುಕಾರ್ರೆ? ಶಂಕರಣ್ಣರೇ ಹೇಳ್ರಿ ನೀವೇನೆ. ಇವಾಗ ಹೂವಿನಾರ ತಡೀರಿ, ಒಂಚೂರು ಮಾತಾಡ್ತೀನಿ. ಶಂಕರಾಜ, ಸುಮ್ಮಕ್ಕೆ ಹೋಗ್ಬಿಡು ಸುಮ್ಮನೆ. ಮೊದಲೇ ನಮ್ಮ ಸಾವುಕಾರರು ಬೇಜಾರು ಮಾಡ್ಕೊಂಡು ಸೋತೋಗಿದ್ದೀನಂತ ಅವರೇ ಒಂಥರ ಕೊರಗಾಡ್ತಿದ್ದಾರೆ ಬೇಜಾರು ಮಾಡ್ಕೊಂಡು. ಅವ್ರಿಗೇನೆ ಇಲ್ಲಿ ಎಷ್ಟು ಅವಮಾನ ಆಗೈತಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ತಿರ್ಗಾ ನೀನು ಅದು ಇದು ಹೇಳ್ಕೊಂಡು ಇಲ್ಲಿ ನಿನ್ಕೋಬೇಡ. ಸೈ ಬಿಡು, ನಾವು ಹೋಗ್ಬೇಕು. ದಾರಿ ಬಿಡು. ಅವೆಲ್ಲ ಗೊತ್ತಿಲ್ಲಪ್ಪ ನಮಗೆ. ಬೇಜಾರು ಮಾಡ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈಗ ನಾವೇನಾದರೂ ಸೋತೋಗಿದ್ದಿದ್ರೆ ನಮಗೆ ಬಿಡ್ತಿದ್ರ ಹಂಗೆ ನೀವು? ನಮ್ಗವೆಲ್ಲ ಗೊತ್ತಿಲ್ಲ. ನಮ್ಮ ಸಾವುಕಾರರಿಗೂ ನಮ್ಮ ರಂಗಜ್ಜಂಗೂ ಕೊರಳಿಗೆ ನೀವು ಹೂವಿನಾರ ಹಾಕ್ಲೇಬೇಕು ಅಂದರೆ ಹಾಕ್ಲೇಬೇಕು. ಏನ್ಲ ಲೆಕ್ಕಾಚಾರಿ? ಹಾಕ್ಬೇಕಲ್ವೆಲ್ಲ? ಹ್ಞೂ ಶಂಕರಣ್ಣರೇ, ಅದೇಂಗೆ ಸರಿ ಆಗೋಗ್ಬಿಡುತ್ತೆ? ಹಾಕ್ಲೇಬೇಕು ಹೂವಿನಾರ. ನಮ್ಗವೆಲ್ಲ ಗೊತ್ತಿಲ್ಲ. ತರಿಕೆ ಇವ್ರೇ ಅಂದ್ರಪ್ಪ ಇವರು ಒಂದ್ರ ಮೇಲೆ ಒಂದು ಎಡವಟ್ಟೆ ಮಾಡ್ಕೊಳ್ತಾರಲ್ಲಪ್ಪ ಇವರು. ಇವನು ಸಾವುಕಾರ ಸುಮ್ಮನಾಗ್ದಲೆ, ಇವನು ಶಂಕರಣ್ಣ ಸುಮ್ಮನಾಗ್ದಲೆ ಅನ್ಯಾಯವಾಗಿ ಹೋಗಿ ಆ ಸಾವುಕಾರನ ರಂಗಜ್ಜಂಗೆ ಎದುರು ಹಾಕ್ಕೊಂತಾನಲ್ಲಪ್ಪ ಇವನು. ಎದುರು ಹಾಕೊಂಡು ಊರ್ ಜನಗಳ ಮುಂದೆ ಅವಮಾನ ಮಾಡಿಸ್ಕೊಂಡಿದ್ದು. ಯಾಕಪ್ಪ ಬೇಕಿತ್ತು ಇವನಿಗೆ ಇವೆಲ್ಲದನ್ನು? ಏನಪ್ಪ ಸಾವುಕಾರ ಈ ಕಡೆ ತಿರ್ಗಯ್ಯೋ ಒಂದ್ರಿಟು. ಏನಪ್ಪ ಶಂಕರಣ್ಣ, ಏನ್ರಲ್ಲ ನಿಮ್ದು? ಹೋಗ್ರಪ್ಪ ಅತ್ಲಾಗಿ ಬರೀ ಇದೇ ಆಯ್ತಲ್ರೋ ನಿಮ್ದು. ಏನಪ್ಪ ಶಂಕರಣ್ಣ, ಏನೋ ನಿಜ ಏನಪ್ಪ ನೀ ಚಾಲೆಂಜ್ ಮಾಡಿದ್ದು? ದಿಟಾನ ಚಾಲೆಂಜಿಗೆ ಒಪ್ಕೊಂಡಿದ್ದೇನ ನೀನು? ಹ್ಞೂ ಗೌಡ್ರೆ, ಚಾಲೆಂಜಿಗೆ ಒಪ್ಕೊಂಡಿದ್ದೆ. ನನಗೇನು ಗೊತ್ತು ನಾನು ಸೋಲ್ತೀನಂತ? ನನಗೇನಾರ ಗೊತ್ತಿತ್ತ? ಯಾರ ಒಂದು ಕೆಟ್ಗಳಿಗೆ ನಾನು ಗೆಲ್ತೀನನ್ನೋ ಒಂದು ಭರವಸೆ ಇತ್ತು. ನಾನು ಚಾಲೆಂಜಿಗೆ ಒಪ್ಕೊಂಡ್ಬಿಟ್ಟಿದ್ದೆ. ಇವಾಗ ಸೋತೋಗ್ಬಿಟ್ಟಿದ್ದೀನಿ. ಹಂಗಂತ ನಾನು ಹೂವಿನಾರ ಎಲ್ಲ ಹಾಕೋಕ್ಕಾಗಲ್ಲ ಗೌಡ್ರೆ. ನನಗೆ ಅವೆಲ್ಲನೂ ನನಗೆ ಇಷ್ಟ ಆಗಲ್ಲ, ನಾನು ಹಾಕಲ್ಲ. ನನಗೆ ಇಷ್ಟ ಇಲ್ಲ, ನಾನು ಹಾಕಲ್ಲ ಅಂದರೆ ಹಾಕಲ್ಲ ಅಷ್ಟೇ. ಯಾರು ಏನಾರು ಮಾಡ್ಕೊಳ್ಳಿ, ನಾನು ತಲೆಗೂ ಹಾಕೋಣಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ಅದೇ ಹೆಂಗೆ ಹಾಕ್ಬಿಡೋಕ್ಕಾಗುತ್ತೆ? ನಮ್ಗೆ ಆಗೈತೆ. ಬಾಯಿ ಮಾತಿಗೆ ಒಂದ್ಸಲಿ ಏನೋ ಮಾತಾಡಂಗೆ ಜೋಶಲ್ಲಿ ಗೆಲ್ತೀವನ್ನೋ ಒಂದು ಇದರಿಂದ ಹೇಳ್ಬಿಟ್ಟಪ್ಪ. ಅದು ನಿನ್ನೆ ಏನು ದೊಡ್ಡದಾಗಿ ಇದು ಮಾಡ್ತಾ ಹೋಗ್ತಿದ್ರೆ ಆಗುತ್ತಾ? ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಹಾಕೋಕ್ಕಾಗಲ್ಲ. ಮೊದಲೇ ನಮಗೆ ಬೇಜಾರಾಗೈತೆ. ನಮಗೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮೋಸ ಮಾಡಿದ್ದಾರೆ. ನಂಬಿಸಿ ಎಲ್ಲರೂ ಮೋಸ ಮಾಡಿಬಿಟ್ಟಿದ್ದಾರೆ. ನಾವು ಮೋಸ ಹೋಗ್ಬಿಟ್ಟಿದ್ದೀವಿ. ಎಲ್ಲರೂ ಈಗ ಹಿಂದ್ಗಡೆ ನಿಂತಿದ್ದಾರೆ ಜನಗಳು. ಗೆದ್ದಾದ ಮೇಲೆ ನಿನ್ಗೆ ಹಿಂದ್ಗಡೆ ನಿಂತಿರೋ ಜನಗಳು ಎಲ್ಲರೂ ಮೊದಲು ನಮ್ಮ ಹತ್ರ ಇದ್ರು. ನಮ್ಮ ಹತ್ರ ಎಲ್ಲರೂ ಹೇಳಿದ್ದು ಮಾತೆಲ್ಲ ಕೇಳ್ಕೊಂಡು ನಮ್ಗೆಲ್ಲರೂ ಹಿಂದ್ಗಡೆಯಿಂದ ಮೋಸ ಮಾಡಿದ್ದಾರೆ. ಬಿರಿಯಾನಿ ತಿನ್ಕೊಂಡು ಖರ್ಚಿಗೆಲ್ಲ ಇಸ್ಕೊಂಡ್ಬಿಟ್ಟು ಸಾವುಕಾರರಿಗೆ ಜೈವಾಗ್ಲಿ, ಶಂಕರಣ್ಣಾರ್ಗೆ ಜೈವಾಗ್ಲಿ ಅಂತ ಹೇಳಿ ನಮಗೆ ಇಲ್ದವೆಲ್ಲ ಸುಳ್ಳೆಲ್ಲ ಹೇಳ್ಬಿಟ್ಟು ಭರವಸೆ ಕೊಟ್ಬಿಟ್ಟು ಗೆಲ್ಲಿಸ್ತೀವಿ ಅಂತ ಆಸೆ ಹುಟ್ಟಿಸ್ಬಿಟ್ಟು ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ. ಇವಾಗ ನಾವು ಏನು ಮಾತಾಡೋ ಅಷ್ಟು ಪುರ್ಸೊತ್ತಿಲ್ಲ, ಹೂವಿನ ಹಾರನೂ ಹಾಕಲ್ಲ ನಾವು. ನಿನ್ಕಣ ಅಷ್ಟು ಪುರ್ಸೊತ್ತಿಲ್ಲ. ನಡಿಯಲ್ಲ ಪಾಪ, ಹೋಗ ನಡಿಯ. ಪಾಪ ಬಿಡ ಅತ್ಲಾಗಿ, ಸುಮ್ಕಿರ ಲೆಕ್ಕಾಚಾರಿ, ಸುಮ್ಕಿರ ಅತ್ಲಾಗಿ. ಏನೋ ಬೇಡ ಅತ್ಲಾಗಿ, ಏನು ಹೂವಿನಾರ ಹಾಕೋದು ಬೇಡ. ನಮ್ಮ ಕೊರಳಿಗೆ, ನಮ್ಮ ಅಣ್ಣನ ಕೊರಳಿಗೂ ನನ್ಗೂ ಯಾರಿಗೂ ಹಾಕೋದು ಬೇಡ, ಏನು ಬೇಡ, ಯಾರು ತಂಟೆನೂ ಬೇಡ. ಏನು ನಾವು ನಿಮ್ಗೆ ಚಾಲೆಂಜ್ ಮಾಡಿದ್ದಕ್ಕೆ ಆ ಚಾಲೆಂಜ್ ಮಾಡಿದ ತಕ್ಕಂತೆ ನಾವು ಗೆದ್ದು ತೋರಿಸಿದೀವಿ. ಅವನ ವಿರುದ್ಧ ನಿನ್ಕಂಡ್ರೆ ಯಾರಿಗೂ ನಾವು ತಾಕತ್ತಿಲ್ಲ ಅಂತ ಹೇಳಿದ್ದ, ತಾಕತ್ತಿದ್ದು ಗೆದ್ದು ತೋರಿಸಿದೀವಿ. ಅಷ್ಟೇ ಸಾಕು. ಊರವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ. ಜಾಸ್ತಿ ದುರಾಂಕಾರ ಜಂಬ ಮಾಡೋರು ಕಡೆಗೆ ಇಂಥ ಪರಿಸ್ಥಿತಿನ ಬರೋದು ಅಂತ ಒಂದ್ ಸ್ವಲ್ಪ ಬುದ್ಧಿ ಕಲೀಲಿ, ಆಯ್ತಾ? ಅವನಿಗೆ ಕಟ್ಕೊಂಡು, ಅವ್ನ ಶಂಕರಣ್ಣನ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಯ್ತೆ? ಅವನ್ ಪಾಡು ಅವನು, ನಮ್ಮ ಪಾಡಿಗೆ ನಾವಿರೋಣ. ಶತ್ರುತ್ವ ಮಾಡ್ಕೊಳ್ಳೋದು, ದ್ವೇಷ ಮಾಡೋದು, ಜಗಳ ಮಾಡೋದು, ಇದ್ರಲ್ಲಿ ಏನೇನು ಸಿಗಲ್ಲ ಕಣ್ರಪ್ಪ. ನಡೀರಪ್ಪ, ಅವನು ಬೇಡ ಬಿಡ. ಸುಮ್ಕಿರ ಲೆಕ್ಕಾಚಾರಿ, ಇವೆಲ್ಲ ಮಾತಾಡಬಾರ್ದು, ಸುಮ್ಕಾಗ್ಬಿಡು ಇವಾಗ. ಸುಮ್ಕಿರ್ಲ ರಂಗಜ್ಜ, ನಿನಗೆ ಗೊತ್ತಾಗಲ್ಲ. ಅದೆಂಗಲ್ಲ ಸರಿ ಆಗೋಗ್ಬಿಡುತ್ತೆ. ಅದೆಂಗ್ ಸರಿ ಆಗೋಗ್ಬಿಡುತ್ತೆ ಅಂತ
ಅವ್ರೇನಾದ್ರೂ ಗೆದ್ದಿದ್ರೆ ನಮಗ್ ಬಿಡ್ತಿದ್ರ? ಎಷ್ಟು ತರದ್ದು ಆಡ್ಕೊಳ್ತಿದ್ರು, ಹೆಂಗೆಲ್ಲ ಅಯ್ಯೋ ಅನ್ಸೋರು ಅವರು, ಹೆಂಗೆಲ್ಲ ಮಾತಾಡೋರು ಅವರು. ನಿಲ್ಸಕ್ ಆಗ್ತಿತ್ತ ಅವ್ರಿಗೆ ಎಲ್ಲಾರ್ಗು? ಅವ್ರ ಅಣ್ಣ ತಮ್ಮ ಇಬ್ಬರಿಗೂ ನಿಲ್ಸಕ್ ಆಗ್ತಿರಲ್ಲ. ಅವ್ರದಿಬ್ರದ್ದು ಬಿಟ್ಬಿಡು, ಅವನು ಇದಾನಲ್ಲ ಅವನು ಸಿದ್ದಣ್ಣ, ಅವನಿಗೆ ನಿಲ್ಸಕ್ ಆಗ್ತಿರಲ್ಲ, ತಡಿಯಕ್ ಆಗ್ತಿರಲ್ಲ. ಅಷ್ಟು ದುರಾಂಕಾರ ಮಾಡೋನು. ಸುಮ್ಕಿರು, ನಿನಗೆ ಗೊತ್ತಾಗಲ್ಲ. ನೀನ್ ಏನು ಅದು ಇದು ಏನು ಹೇಳಕ್ ಬರ್ಬೇಡ ನೀನು. ನಾವ್ ಹೇಳಿದ್ ಮಾತು ಕೇಳಬೇಕು, ಆಟೆಯ ನೀನು ಸುಮ್ಕಿದ್ ಬಿಡ್ಬೇಕು. ನಮ್ ಸಾವುಕಾರರು ಗೆದ್ದಿದ್ದಾರೆ. ಅವ್ರು ಚಾಲೆಂಜ್ ಹೆಂಗ್ ಮಾಡಿರೋ ಅದರಂತೆ ನಡ್ಕೋಬೇಕು. ಇಲ್ಲ ಅಂದ್ರೆ ಸೋತ್ರು ಅಂತ ಒಪ್ಕೊಳ್ಳಿ, ಹೋಗ್ಲಿ ಅವ್ರು ಬೇಕಾದ್ರೆ ವಾಪಸ್ಸು. ತಿರ್ಗಾ ಚಾಲೆಂಜಲ್ಲೂ ಸೋತ್ರು ಅಂತ ಬೇಕಾದ್ರೆ ಊರವ್ರ ಮುಂದೆನೂ ಕೊಟ್ಟ ಮಾತಿಗೆ ನಡ್ಕೊಳ್ಳಿಲ್ಲ ಅಂತ ಬೇಕಾದ್ರೆ ನಾವು ಹೇಳ್ಕೊಂಬರ್ತೀವಿ. ಆಯ್ತು ಬಿಡು, ಅವರು ಸೋತೋದ್ರು. ಏನ್ರಿ ಶಂಕರಣ್ಣರೇ, ಸೋತೋದ್ರ ನೀವು? ಮಾತು ಕೊಟ್ಟು ತಕ್ಕಂತೆ ನೀವು ನಡ್ಕೊಳ್ಳಿಲ್ಲ ಕಣ್ ಬಿಡ್ರಿ. ಹಂಗಾರೆ ನೀವು ಸೋತೋಗ್ಬಿಟ್ರಿ ಅಂದ್ರೆ ಸೋತೋಗ್ಬಿಟ್ರಿ. ಲೇ ಸಾವುಕಾರ, ರಂಗಜ್ಜ, ನೋಡ್ರಿ ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ, ನನಗೆ ಎದುರಾಕಬಿಡ್ರಿ. ನಾನು ಭಾಳ ಕೋಪಿಷ್ಟ. ಏನೋ ಎಲೆಕ್ಷನ್ ಅಲ್ಲಿ ಒಂದ್ಸಲಿ ಗೆದ್ಬಿಟ್ಟು ಏನೋ ನಿಮ್ ಟೈಮ್ ಚೆನ್ನಾಗಿರೋದಕ್ಕೆ ನನ್ನ ಮುಂದೆ ಎಲ್ಲ ದುರಾಂಕಾರ ಜಂಬ ಮಾಡಿದ್ರೆ ನನ್ನ ಮುಂದೆ ಇವೆಲ್ಲ ನಡೆಯಲ್ಲ. ಇವಾಗ ಒಂದ್ ರೇಟು ಟೈಮ್ ಸರಿಯಾಗೈತೆ ಅಂತ ಆಡ್ರಿ ಎಷ್ಟು ದಿವಸ ಆಡ್ತೀರಾ ನಾನು ನೋಡ್ತೀನಿ ನಿಮ್ಗೆ. ಏನ್ ತಡದ್ ನಿಲ್ಸಕ್ ಆಗ್ತಿಲ್ವಲ್ಲ ನಿಮ್ಗೆ? ಅಷ್ಟು ದುರಾಂಕಾರ, ಅಷ್ಟು ಜಂಬ ಬಂದ್ಬಿಟ್ಟೈತಾ? ಇರ್ಲಿ ಲೇ ಲೆಕ್ಕಾಚಾರಿ, ನಿನ್ಗೆ ಐತೆ ಕಳ್ಳ, ಐತೆ ಕಣ ನಿನ್ಗೆ. ನಾನು ಯಾಕ ಸೋಲನ? ನಾನು ಯಾಕ ಮಾತಿಗೆ ತಪ್ಪನ? ಸೋಲಲ್ಲ ಕಣ ನಾನು. ಆಯ್ತು, ತಗಂಬ ಹೂವಿನಾರ ತಗಂಬ, ಹಾಕ್ತೀನಿ. ಇದು ನಮಗ್ ಬೇಕಾಗಿದ್ದು. ಇವಾಗ ಸಕ್ಕತ್ತಾಗಿರುತ್ತೆ. ಏನ್ ಶಂಕರಣ್ಣ? ಕರೆಕ್ಟ್ ಅಪ್ಪ. ಇವಾಗ ನೋಡ್ರಪ್ಪ, ಶಂಕರಣ್ಣ ಅವರು ಕರೆಕ್ಟ್ ಆಗಿ ಮಾತಿಗೆ ತಕ್ಕಂತೆ ನಡ್ಕೊಂತಿದಾರಪ್ಪ. ತುಂಬಾ ಒಳ್ಳೆ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀರಾ ಶಂಕರಣ್ಣರೇ ನೀವು. ನಾವು ಇನ್ನೇನು ಚಾಲೆಂಜಲ್ಲೂ ಎಲೆಕ್ಷನ್ ಅಲ್ಲೂ ಸೋತೋಗ್ಬಿಟ್ರಿ, ಇನ್ನೇನು ಚಾಲೆಂಜಲ್ಲೂ ಸೋತೋಗ್ಬಿಟ್ರು ಅಂತ ನಾವು ಅಂದ್ಕೊಂತಿದ್ದು. ಆದ್ರೆ ನೀವು ಚಾಲೆಂಜಲ್ಲಿ ಏನು ಸೋತಿಲ್ಲ ಬಿಡ್ರಿ. ಲೇ ಪಾಪ, ಯಾವ್ದೇ ಕಾರಣಕ್ಕೂ ಹೂವಿನಾರ ಹಾಕ್ಬೇಡ ಕಣ. ಹಾಕ್ಬೇಡ ಅಂದ್ರೆ ಹಾಕ್ಬೇಡ, ಆಟೆಯ. ನಾನು ಹೇಳ್ತಿದ್ದೀನಿ, ಯಾವ್ದೇ ಕಾರಣಕ್ಕೂ ಹಾಕ್ಬೇಡ ಕಣ. ಅವ್ರೇನು ಮಾಡ್ಕೊಂಬರ್ಲಿ. ನೀನಂದ್ರೆ ಏನು? ನೀನ್ ಊರಿಗೇನೆ ಸಾವುಕಾರ ಕಣೋ. ನಿನ್ ಗತ್ತಂದ್ರೆ ಏನು? ನಿನಗೆ ಎಷ್ಟು ಜನ ಬೆಲೆ ಕೊಡ್ತಾರೆ, ನಿನಗೆ ಎಷ್ಟು ಜನ ಗೌರವ ಕೊಡ್ತಾರೆ, ನಿನಗೆ ಎಷ್ಟು ಎದುರು ಕಾಣ್ತಾರೆ ಎಲ್ಲಾರು. ಅಂಥದ್ರಲ್ಲಿ ನೀನು ಒಂದು ಎಲೆಕ್ಷನ್ ಅಲ್ಲಿ ಸೋತೋದೆ ಅಂತ ನೀನು ಅವ್ರಿಗೆ ಹೂವಿನಾರ ಹಾಕದ? ಇಲ್ಲ, ಯಾವುದೇ ಕಾರಣಕ್ಕೂ ಹೂವಿನಾರ ಹಾಕಂಗಿಲ್ಲ ಅಂದ್ರೆ ಹಾಕಂಗಿಲ್ಲ. ನಾನು ಹೇಳ್ತಿದ್ದೀನಿ, ಹಾಕ್ಬೇಡ ಅಷ್ಟೇ. ಲೆಕ್ಕಾಚಾರಿ, ನಾನು ಒಬ್ಬಾಗ್ಲಿ ನೋಡ್ತಿದ್ದೀನಿ, ಬಾಳ ಅತಿಯಾಗಿ ಆಡ್ತಿದ್ಯಾ ನೀನು. ನಮ್ ಸಾವುಕಾರರು ಏನೋ ಒಪ್ಕೊಂಡಿರಲ್ಲ, ನಾವು ಮಾತ್ರ ಚಾಲೆಂಜ್ ಮಾಡಿದ್ದು ಆಟೆಯ. ನಮ್ ಸಾವುಕಾರ ಏನ್ ಹೇಳಿದ್ರ ಹೂವಿನಾರ ಹಾಕ್ತೀನಿ ನಾನು ಸೋತೋಗ್ಬಿಟ್ರೆ ಅಂತ? ಏನ್ ಹೇಳ್ಕೊಂಡಿರಲ್ಲ ಆಯ್ತಾ. ನಾನು ಮಾತ್ರ ಹೇಳಿದ್ದು ಆಟೆಯ, ನಾನು ಮಾತ್ರ ಹೇಳಿದ್ದು. ನಾನು ಬೇಕಾದ್ರೆ ಹಾಕ್ತೀನಿ ಬಿಡು, ನೀನ್ ಯಾಕೆ ಕೆಡಿಸ್ಕೊಳ್ತೀಯ? ಏನಿವಾಗ ರಂಗಜ್ಜುಗೆ, ಸಾವುಕಾರರಿಗೆ, ಗೌಡ್ರಿಗೆ ಎಲ್ಲಾರ್ಗು ಹೂವಿನಾರ ಕತ್ತಿಗೆ ಹಾಕ್ಬೇಕು ತಾನೆ? ನಾನೇ ಹಾಕ್ತೀನಿ ಕಣ್ಬಿಡು, ಅದಕ್ಕೇನಂತೆ. ಒಡಗು ಹೂವಿನಾರ ತಗೊಂಬ, ಹಾಕ್ತೀನಿ. ನಾನು ಚಾಲೆಂಜ್ ಮಾಡಿದ್ದು ನಾನು ಹಾಕ್ತೀನಿ. ಅದನ್ನ ಬಿಟ್ಬಿಟ್ಟು ನೀನು ನಮ್ ಸಾವುಕಾರ ಶಂಕರಣ್ಣವ್ರಿಗೆ ಹೇಳೋದಂತದ್ ಏನೈತೆ? ಶೇಖರಣ್ಣವ್ರಿಗೆ ಹೇಳೋದೇನೈತೆ? ನಾನ್ ಚಾಲೆಂಜ್ ಮಾಡಿದ್ದು ನಾನು ಹಾಕ್ತೀನಿ ಬಿಡು.